ಸರ್ 2022ರಲ್ಲಿ ಗೆದ್ದು ಬರ್ದಾಗ ನೀವು ಅಧ್ಯಕ್ಷರಾಗ್ತೀರಾ. ಪ್ಯಾಲೇಸ್ ಗ್ರೌಂಡಲ್ಲಿ ಸಮಾವೇಶ ಸಹ ಆಗುತ್ತೆ. ಆ ಒಂದು ಸಮಾವೇಶದ ಒಂದು ಖರ್ಚು ವೆಚ್ಚ ಲೆಕ್ಕವನ್ನು ಸಹ ಕೊಟ್ಟಿಲ್ಲ ಅಂದ್ಬಿಟ್ಟು ಒಂದು ಸಂಘದಲ್ಲಿ ಆರೋಪ ಮಾಡ್ತಾ ಇರುವಂಥದ್ದು. ಹಿಂದೆ ನೋಡಿ, ನಮ್ಮ ಸಂಘ 1922ರಲ್ಲಿ ಸ್ಥಾಪನೆ ಆಗ್ತದೆ. ಮೇಜರ್ ಆ್ಯಂಡ್ರೀಸ್ ಅವರು ಸ್ಥಾಪನೆ ಮಾಡಿದಂಥ ಸಂಘ. ಹಿಂದೆದಂಥ ಆಡಳಿತ ಮಂಡಳಿಯವರು 2020ಗೆ ಚುನಾವಣೆ ಮಾಡಬೇಕಾಗ್ತದೆ. ಅವರ ಅವಧಿ ಮುಗಿದಿದೆ. ಆದರೂ ಅಕ್ರಮವಾಗಿ 2022ರವರೆಗೆ ಸುಮಾರು 2 ವರ್ಷಗಳ ಕಾಲ ಅವರು ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ ಅವತ್ತಿನ ನ್ಯಾಯಾಲಯದ ಮುಖಾಂತರ ನಾವು ಎಲೆಕ್ಷನ್ ಮಾಡೋಕ್ಕೆ ಪರ್ಮಿಷನನ್ನು ತಂದು 2022ಗೆ ಚುನಾವಣೆ ಆಗ್ತದೆ. ಆ ಚುನಾವಣೆ ಸಂದರ್ಭ ಏನಾಗ್ತದೆ, ನಮ್ಮ ಸಂಘಕ್ಕೆ 100 ವರ್ಷ ತುಂಬಿದಂಥ ಸಂಘ. ಆ ಸಂಘವನ್ನು, ಯಾಕಂದರೆ ಕರ್ನಾಟಕದಲ್ಲಿ ಲಕ್ಷಾಂತರ ಸಂಘ ಸಂಸ್ಥೆಗಳಿದೆ, ಅದರಲ್ಲಿ ನಮ್ಮದು ಒಂದು ಸಂಘ. ಆದರೆ ಈ ಸಂಘದ ವ್ಯಕ್ತಿತ್ವ, ಈ ಸಂಘದ ಶಕ್ತಿಯನ್ನು ಒಂದು ಬ್ರ್ಯಾಂಡ್ ಮಾಡಬೇಕಿತ್ತು. ಯಾಕಂದರೆ ನಾವೊಂದು ಸಂಘದ ಪರವಾಗಿ ಇಂಧನ ಸಚಿವರು, ಇಂಧನ ಅಧಿಕಾರಿಗಳ ಹತ್ರ ಹೋದಾಗ ನಮಗೆ ಒಂದು ರೆಸ್ಪಾನ್ಸ್ ಬೇಕು. ಅದು ಸಿಗಬೇಕು ಅಂದರೆ ನಮ್ಮದು ಬ್ರ್ಯಾಂಡ್ ಆಗಬೇಕು. ಸೊ ಆ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಈ ಸಂಘದ ಒಂದು ದೊಡ್ಡ ಸಂಸ್ಥೆ ಇದೆ, ಇದರಿಂದ ಒಂದು ದೊಡ್ಡ ಶಕ್ತಿ ಇದೆ ಅಂತ ಈ ಸರ್ಕಾರಕ್ಕೆ ಮಂದಟ್ಟು ಮಾಡಬೇಕು ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮೇಯ್ನ್ ಪ್ಯಾಲೇಸಲ್ಲಿ 2 ಡೇಸ್ ಕಾರ್ಯಕ್ರಮವನ್ನು ಮಾಡಿದ. ಅವತ್ತಿನ ಇಂಧನ ಸಚಿವರು ಮತ್ತು ನಮ್ಮ ಸಹಕಾರ ಸಚಿವರು ಸೋಮಶೇಖರ್, ಸುಧಾಕರ್ ಸರ್ ಅವರು, ಹಾಗೆ ಹಲವಾರು ವಿರೋಧ ಪಕ್ಷದವ್ರನ್ನೂ ಕರೆದಿದ್ದು ನಾವು. ಅವತ್ತಿನ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಅವರು, ಡಿ ಕೆ ಸಾಹೇಬರು ಎಲ್ಲರನ್ನೂ ಕರೆದಿದ್ದು. ಎಲ್ಲರೂ ಬಂದಿದ್ದರು, ಆದರೆ ಸಿದ್ದರಾಮಯ್ಯ ಸಾಹೇಬರು ಬಂದಿರಲಿಲ್ಲ. ಸೊ ಅದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡೋದ್ರಿಂದ ಅವತ್ತಿನ ಸರ್ಕಾರ ನಮ್ಮ ಬಗ್ಗೆ ಒಂದು ಸೆನ್ಸ್ ಮಾಡ್ತು. ಅಂದರೆ ಒಂದು ಸರ್ವೆ ಮಾಡ್ತೀವಿ, ವಿದ್ಯುತ್ ಗುತ್ತಿಗೆದಾರರು ಎಷ್ಟಿದ್ದಾರೆ ಅಂತ. ಅವರ ಒಂದು ಸೆನ್ಸ್ ಪ್ರಕಾರ ನಾವು ಈ ಒಂದು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂಗೆ 30 ಲಕ್ಷಕ್ಕೂ ಅಧಿಕ ಜನ ಈ ರಾಜ್ಯದಲ್ಲಿ ಇದ್ದಾರೆ ಅನ್ನೋದೊಂದು ಪ್ರೂವ್ ಆಯಿತು ಸರ್. ಸೊ ಅವತ್ತಿಂದ ನಮ್ಮ ಸಂಘಕ್ಕೆ ತನ್ನದೇ ಆದ ಒಂದು ವ್ಯಕ್ತಿತ್ವ, ಒಂದು ವ್ಯಾಲ್ಯೂ. ಒಬ್ಬ ಸ್ಟೇಟ್ ಪ್ರೆಸಿಡೆಂಟ್ಗೆ ಒಂದು ಇಂಧನ ಇಲಾಖೆಗೆ ಹೋದಾಗ ಏನು ಗೌರವ ಸಿಗಬೇಕು, ಹಾಗೆ ಈ ಒಂದು ಸಂಸ್ಥೆಯಿಂದ ಪತ್ರಗಳು ಹೋದಾಗ, ಸಮಸ್ಯೆಗಳು ಹೋದಾಗ ಕೂಡಲೇ ಸ್ಪಂದನೆ ಮಾಡೋದು, ಸರ್ಕಾರದ ಕಾನೂನು ಅಡಿಯಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿಕೊಡ್ಬೋದು ಅಷ್ಟೂ ಇಂದಿನ ಸರ್ಕಾರಗಳು ಹಾಗೆ ಇವತ್ತಿನ ಸರ್ಕಾರಗಳು ಮಾಡಿಕೊಡ್ತಾಯಿದೆ. ಹಾಗೆ ಆ ಒಂದು ಕಾರ್ಯಕ್ರಮಕ್ಕೆ, ಏನು ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು 2,40,468 ರೂಪಾಯಿ ಖರ್ಚಾಗಿದೆ. ಈ ಹಣವನ್ನು ನಾವು ಒಬ್ಬ ಸಾಮಾನ್ಯ ಗುತ್ತಿಗೆದಾರ 5,000ದಿಂದ 1 ಲಕ್ಷದವರೆಗೂ ಡೊನೇಷನನ್ನು ಕೊಟ್ಟಿದ್ದೇನೆ. ಸುಮಾರು 2,10,00,000 ಹಣವನ್ನು ನಾವು ಸಂಗ್ರಹಿಸಿದ್ವಿ ಥ್ರೂ ಅಕೌಂಟ್ ಮುಖಾಂತರ. ಬಟ್ ಎಲ್ಲೂ ಕೊಟ್ಟಿಲ್ಲ ಅಂತ ಅವರು ಅಲ್ಲ, ಅಕೌಂಟ್ ಮುಖಾಂತರ ಕೊಟ್ಟಿದ್ದೀವಿ. ಇನ್ನೂ 30 ಲಕ್ಷ ಸಾಲ ಇತ್ತು. ಅದು ಇನ್ನೊಂದು 4-5 ಜನ ಸ್ನೇಹಿತರು ಸೇರಿ ಎಂಟೈರ್ ಶತಮಾನೋತ್ಸವದ ಪ್ರಾಜೆಕ್ಟನ್ನು ಮುಗಿಸಿದ್ವಿ. ನಾವು ಆ ಲೆಕ್ಕಪತ್ರವನ್ನು ಏನು ಕಳೆದ ಬಾರಿ ನಾವು ಕೂಡಲ ಸಂಗಮ ಬಾಗಲಕೋಟೆ ಬಸವ ಕಲ್ಯಾಣದಲ್ಲಿ ನಾವು ಸರ್ವ ಸದಸ್ಯರ ಸಭೆ ಮಾಡಿದ್ದೀವಿ. ಆ ಸರ್ವ ಸದಸ್ಯರ ಸಭೆಯ ಜನರಲ್ ಬಾಡಿ ಬುಕ್ಕಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ, ಏನು ಹಣ ಕಲೆಕ್ಟ್ ಆಗಿದೆ, ಏನು ಎಕ್ಸ್ಪೆಂಡಿಚರ್ ಆಗಿದೆ, ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆ ಒಂದು ಸರ್ವ ಸದಸ್ಯರ ಸಭೆಯಲ್ಲಿ 8,000ಕ್ಕೂ ಅಧಿಕ ಸದಸ್ಯರು ಭಾಗವಹಿಸಿದ್ರು. ಸೊ ಅದು ಲೆಕ್ಕಪತ್ರ ಕೊಟ್ಟಿದ್ದೀವಿ, ಒಂದು ಮಂಡನೆ ಆಗಿದೆ. ಅದಕ್ಕೆ ಬೇಕಾದಂಥ ಪೂರಕವಾದ ಎಲ್ಲ ದಾಖಲಾತಿಗಳು ಸಂಘದಲ್ಲಿದೆ. ಆದರೆ ಈ ಕಾರ್ಯಕ್ರಮಕ್ಕೆ ನಾವು ಯಾವುದೇ ಸಂಘದ ಹಣವನ್ನು ನಾವು ಉಪಯೋಗಿಸಿಲ್ಲ, ಪ್ರಾಯೋಜಕರ ಮುಖಾಂತರ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಸರ್, ಇನ್ನೊಂದು, ಯಡಿಯೂರಪ್ಪ ಅವ್ರನ್ನ ಶಿವಮೊಗ್ಗದಲ್ಲಿ ಭೇಟಿ ಆಗ್ತೀರಾ, ಈ ತುಂಡು ಗುತ್ತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಮನವಿಯನ್ನು ಸಹ ಕೊಡ್ತೀರಾ, ಅದೇನು ಕಾರ್ಯರೂಪಕ್ಕೆ ಬಂತ ಏನು ಸರ್ ಅದು? ಸರ್, ಅವತ್ತು ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರ ಹುಟ್ಟೂರಲ್ಲಿ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿ, ಅವತ್ತು OCಗೆ ತೊಂದರೆ ಆಗಿತ್ತಲ್ಲ, ಹಾಗೆ ತುಂಡು ಗುತ್ತಿಗೆ ಬಗ್ಗೆ ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟು ಒಂದು ದೊಡ್ಡ ಮಟ್ಟದಲ್ಲಿ ನಾವು ಅವ್ರಿಗೊಂದು ಸನ್ಮಾನವನ್ನು ಮಾಡಿ, ಅವತ್ತು ಮಾನ್ಯ ಯಡಿಯೂರಪ್ಪ ಅವರು ನಮ್ಮದು ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ಕೊಡ್ತೀವಿ ಅಂತ ಹೇಳಿದರು. ಅವರು ಮುಖ್ಯಮಂತ್ರಿ ಅದೊಂದು 6-7 ತಿಂಗಳಿಗೆ ಕೋವಿಡ್ ಬಂತು. ಕೋವಿಡ್ ಬಂದಾಗ ಅದು ಪೇಪರ್ ಪ್ರೋಸೆಸ್ ಆಯಿತು, ವಿವಿಧ ಹಂತಗಳಲ್ಲಿ ಅದು ಸ್ಥಗಿತಗೊಂಡಿತ್ತು. ಅದಾದ ನಂತರ ಅದೇ 2020 ಏನೋ ನಾವು ಯಡಿಯೂರಪ್ಪ ಅವರಿಗೆ ಇದು ಸನ್ಮಾನವನ್ನು ಮಾಡಿ ಅಭಿನಂದನೆ ಕಾರ್ಯಕ್ರಮ ಮಾಡಿದ್ದು. ಆಫ್ಟರ್ 2 ಇಯರ್ಸ್ 2022ಗೆ ಅದೇ ಸರ್ಕಾರದವರು ನಮಗೆಲ್ಲ OC ಎಲ್ಲವನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಅನುಕೂಲ ಆಗಿದೆ. ಅವತ್ತು ಯಡಿಯೂರಪ್ಪ ಅವರ ಒಂದು ಆಶೀರ್ವಾದದಿಂದ 2022ಅಲ್ಲಿ OC ಮತ್ತು ತುಂಡು ಗುತ್ತಿಗೆ ಜಾರಿಗೆ ಅವರ ಒಂದು ಅವತ್ತು ಅವ್ರದ್ದು ಬರೆದಿಟ್ಟು ಹೋದ ಪತ್ರಿಕೆ ಪ್ರೋಸೆಸ್ಸು, ಪೇಪರ್ ಪ್ರೋಸೆಸ್ಸು ನಮಗೆ ಅನುಕೂಲ ಆಗಿದೆ.
ಸರ್ ಇನ್ನೊಂದು ಮೈಸೂರಲ್ಲಿ ಒಂದು ಕ್ರೀಡಾ ಉತ್ಸವ ಮಾಡ್ತಾರೆ ಏನೋ ಗುತ್ತಿಗೆದಾರರಿಗೋಸ್ಕರ. ಸೊ ಅದರಿಂದ ಏನು ಪ್ರಯೋಜನಗಳಾಯಿತು, ಅದ್ರ ಬಗ್ಗೆ ನೀವೇನಾದರೂ ಹೇಳ್ಬೋದಾ ಅಂತ? ಸರ್, ಈಗ ಕ್ರೀಡಾಕೂಟಗಳನ್ನು ನಾವು ಮೈಸೂರಲ್ಲಿ ಮಾಡಿದ್ದೀವಿ. ಮೈಸೂರಲ್ಲಿ ಅವತ್ತಿನ ಶಿವರಾಜ್, ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ದಂಪತಿಗಳು ಉದ್ಘಾಟನೆಯನ್ನು ಮಾಡ್ತಾರೆ. ಆ ಸ್ಥಳೀಯವಾಗಿ ರಾಜಕೀಯ ಮುಖಂಡರು ಅಲ್ಲಿ ಒಂದು ಕಡೆ ರಾಜ್ಯ ಲೆವೆಲ್ ಕ್ರಿಕೆಟನ್ನು ಮಾಡಿಸಿದ್ವಿ. ಮತ್ತು ಬೆಳಗಾಮಲ್ಲೂ ನಾವು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ವಿ. ಯಾಕೆ ಕ್ರೀಡಾ ಕಾರ್ಯಕ್ರಮಗಳು ಬೇಕು ಅಂದರೆ, ನಮ್ಮ ಗುತ್ತಿಗೆದಾರರು ಈ ರಾಜ್ಯದಲ್ಲಿ 31 ಜಿಲ್ಲೆ 231 ತಾಲೂಕುಗಳಲ್ಲೂ ನಮ್ಮ ಸಂಸ್ಥೆ ಇದೆ. ಈ ಸಂಸ್ಥೆಯ ಒಡನಾಟ ಒಂದು ಜಿಲ್ಲೆ ಒಂದು ತಾಲೂಕಿಂದ ನಾವ್ಯಾರೂ ಸಂಘಟಿತರ ಆಗಿರಲಿಲ್ಲ. ಸೊ ಈ ಕ್ರೀಡಾ ಚಟುವಟಿಕೆಗಳ ಮುಖಾಂತರ ನಾವೆಲ್ಲ ಒಂದೇ, ವಿದ್ಯುತ್ ಗುತ್ತಿಗೆದಾರ ಅಂದರೆ ಒಂದೇ ಸಂಘಟನೆಯ ಉದ್ದೇಶದಿಂದ ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡೋದು. ಹಾಗೆ ಇತ್ತೀಚೆಗೆ ಏನಾಗ್ತದೆ, ಹಲವಾರು ಯುವಕರು ಹೊಸ ವಿದ್ಯುತ್ ಗುತ್ತಿಗೆದಾರರಾಗಿ ಬರ್ತಾ ಇದ್ದಾರೆ. ಅವರಿಗೆ ಒಂದು ಕ್ರೀಡಾ ಸ್ಫೂರ್ತಿಯನ್ನು ತುಂಬುವ ಮುಖಾಂತರ ಅವರಿಗೆ ಒಂದು ಮಾನಸಿಕ ಏನು ದೈನಂದಿನ ಚಟುವಟಿಕೆಗಳಲ್ಲಿ ಮಾನಸಿಕವಾದ ಒತ್ತಡಗಳಿರ್ತದೆ, ಆ ಒತ್ತಡಗಳಿಗೋಸ್ಕರ ಸ್ವಲ್ಪ ನಿವಾರಣೆ ಆಗಲಿ. ಒಂದು ವರ್ಷದಲ್ಲಿ ಒಂದು 2 ಡೇಸ್ ಆ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಲಿ. ಯಾಕಂದರೆ ನಾವು ಒಂದು ಕ್ರೀಡಾಕೂಟ ಇಟ್ಟಾಗ ಒಂದು 2 ಮಂತ್ಸ್ ಅವರು ಪ್ರಾಕ್ಟೀಸ್ ಮಾಡ್ತಾರೆ ಕ್ರಿಕೆಟ್ ಇದೆಲ್ಲ. ಸೊ ಅವ್ರ ಒತ್ತಡಗಳು ಒಂದು ಆಕ್ಟಿವಿಟಿ ಆಗಿ ಸಂಘದ ಒಂದು ಬೆಳವಣಿಗೆಗೆ ಕಾರಣ ಆಗಲಿ ಅಂತ ಸಂಘಟನೆಗೆ ನಾವು ಕ್ರೀಡಾಕೂಟವನ್ನು ಅಲ್ಲಿ ಮಾಡಿದ್ವಿ. ಟೆನ್ನಿಸ್, ಸೆಟ್ಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟ ಮಾಡಿದ್ವಿ. ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ಬಾಗಲಕೋಟೆಯಲ್ಲಿ ಮಾಡಿದ್ವಿ. ಇದೆಲ್ಲ ಹಣವನ್ನು ಕೇವಲ 7 ರಿಂದ 8 ಜನ ಸ್ನೇಹಿತರು ಹಣವನ್ನು ಹಾಕಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ವಿ. ಇದು ಟೋಟಲಿ ಪ್ರಾಯೋಜಕರಿಂದ ಆಗಿರುವಂಥ ಕಾರ್ಯಕ್ರಮ. ಇದಕ್ಕೂ ನಾವು ಯಾವುದೇ ಸಂಘದ ಹಣವನ್ನು ಉಪಯೋಗಿಸಿಲ್ಲ. ಸರ್ ಇನ್ನೊಂದು, ಈಗ ಗುತ್ತಿಗೆದಾರರು ಇರ್ತಾರೆ, ಎಲ್ಲ ಕೆಲಸ ಮಾಡೋಕ್ಕೆ ಹೋಗ್ತಾ ಇರ್ತಾರೆ, ಎಲ್ಲದು ಅವಘಡಗಳು ಆಗುತ್ತೆ ಮತ್ತು ಅಪಘಾತಗಳಾಗುತ್ತೆ. ಅವ್ರ ಕುಟುಂಬಸ್ಥರಿಗೆ ಪರಿಹಾರ ಕೊಡೋಕ್ಕೆ ಏನಾದರೂ ಇನ್ಶೂರೆನ್ಸ್ ಇರ್ಬೋದು, ಪರಿಹಾರ ಅದು ಏನು ಮಾಡ್ತಾ ಇದೆ ಸರ್ ಸಂಘದ ವತಿಯಿಂದ? ಸರ್, ಈಗ ನಾವು ಕಾರ್ಮಿಕರಿಗೆ ನಮ್ಮ ಸ್ಥಳೀಯವಾಗಿ ಕೆಲಸ ಮಾಡುವಂಥ ಗುತ್ತಿಗೆದಾರರು ಇದನ್ನು ಇನ್ಶೂರೆನ್ಸನ್ನು, ಡೆತ್ ಇನ್ಶೂರೆನ್ಸನ್ನು, ಆಕ್ಸಿಡೆಂಟ್ ಇನ್ಶೂರೆನ್ಸನ್ನು ಮಾಡಿಸಿದ್ದಾರೆ. ಏನಾಗ್ತಾಯಿದೆ, ಒಂದು ಕೆಲಸವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆದಾಗ ಆ ಸಂದರ್ಭದಲ್ಲಿ ಆ ಸ್ಥಳೀಯರು ಏನು ಮಾಡ್ತಾರೆ, ಈವಾಗಲೇ ನೀವು ಅಮೌಂಟನ್ನು ಯಾಕೆಂದರೆ ಇನ್ಶೂರೆನ್ಸ್ ಟೇಕ್ ಟೈಮ್ 2 to 3 years ತೊಗೋತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಹಣ ಬೇಕು ಅಂದಾಗ ಗುತ್ತಿಗೆದಾರರೇ ಹಣವನ್ನು ಕೊಡ್ತಾ ಇದ್ದಾರೆ. ಅಂದರೆ ಯಾರು ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ನಾವು ಈಗಾಗಲೇ ಅದನ್ನು ಸರ್ಕಾರದ ಜೊತೆ ಚರ್ಚೆ ಮಾಡಿ, ನಾವು ಲೇಬರ್ ಕಾಂಟ್ರಾಕ್ಟ್ ಕೆಲಸವನ್ನು ಮಾಡುವಾಗ LCಯನ್ನು ಕಂಪ್ನಿಯವರು ಕರೆಂಟ್ ಆಫ್ ಮಾಡಿಕೊಡ್ತಾರೆ, ಕಂಪ್ನಿಯವರು ಮೆಟೀರಿಯಲನ್ನು ಕೊಡ್ತಾರೆ. ನಾವು ಲೇಬರ್ ಕೊಟ್ಟು ಕೆಲಸ ಮಾಡುವಾಗ ಆಕ್ಸಿಡೆಂಟು ಅಥವಾ ಇನ್ನೇನೋ ಅವಘಡಗಳಾದಾಗ, ಡೆತ್ ಆದಾಗ ನೀವೇನು ಪವರ್ ಮ್ಯಾನ್ಗಳಿಗೆ ಸವಲತ್ತುಗಳನ್ನು ಕೊಡ್ತೀರಿ, ಆ ಸವಲತ್ತನ್ನು ಕೊಡಬೇಕು ಅಂತ ಚರ್ಚೆ ಆಗಿದೆ. ಇವತ್ತಿನ ಇಂಧನ ಸಚಿವರು, ಇಂಧನ ಇಲಾಖೆ ಅಧಿಕಾರಿಗಳು ಶಾರ್ಟ್ಲಿ ಆ ಒಂದು ಆದೇಶವನ್ನು ಕೊಡ್ತಾ ಇದ್ದಾರೆ ಸರ್. ಏನು ಪವರ್ ಮ್ಯಾನ್ಗೆ ಬೆನಿಫಿಟ್ ಇತ್ತು ಈ ಡೆತ್ ಆದಾಗ, ಆಕ್ಸಿಡೆಂಟ್ ಆದಾಗ, ಅದು ಸರ್ಕಾರದ ವತಿಯಲ್ಲಿದೆ, ಕೂಡಲೇ ಆಗ್ತಾಯಿದೆ ಅದು.